ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಸೊ ಇದು ಬಂದು ಫ್ರೈಡೇ ವ್ಲಾಗ್. ಪೂಜೆ ಮಾಡಬೇಕು. ಇವಾಗ ಫ್ರೆಶಾಗಿ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು ಆಲ್ಮೋಸ್ಟ್ 12:45 ಆಗ್ತಾಯಿದೆ. ಬೆಳಗ್ಗೆ ಪೂಜೆ ಮಾಡಬೇಕಿತ್ತು, ಬಟ್ ಧಾರ್ಮಿಕ ಇರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಕೆಲಸಗಳಿರುತ್ತೆ ನನಗೆ. ಸೊ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಪನ್ನೀರ್ ಬಿರಿಯಾನಿ ಮಾಡಿದ್ದು. ಧಾರ್ಮಿಕನ ಎಲ್ಲ ನೋಡಿ ಅವಳನ್ನ ಮಲಗಿಸಿ ಅದಾದಮೇಲೆ ಅಷ್ಟೇ ನಾನು ಪೂಜೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಅವಳು ನನಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ. ತುಂಬ ಏನೋ ಒಂಥರ ಗಜಿಬಿಜಿ ಮಾಡಾಕ್ಬಿಡ್ತಾಳೆ. ಅಪ್ಪ ಎಲ್ಲ ಎತ್ತಿಟ್ಬಿಡ್ಲಾ ಅನ್ನೋಷ್ಟು ಒಂಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಅವಳು ಮಲಗಿದ ಮೇಲೇ ಪೂಜೆ ಮಾಡೋದು, ಬೇರೆ ಏನಾದರೂ ಮನೆ ಕೆಲಸಗಳಿದ್ರೆ ಮಾಡ್ಕೊಳ್ಳೋದು, ಇದನ್ನು ನಾನು ಅವಳು ಮಲಗಿದ ಮೇಲೆ ಮಾಡ್ತೀನಿ. ಸೊ ಸ್ನಾನ ಆಗಿದೆ. ಇವಾಗ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಂಡು ಹಣೆಗಿಟ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ದೀಸ್ ಆರ್ ಮೈ ಗೋ ಟು ಪ್ರಾಡಕ್ಟ್ಸ್. ಮನೆ ಹತ್ರ ಇದ್ದಾಗ ಇಷ್ಟೇ ಯೂಸ್ ಮಾಡೋದು. ಸಿಂಪಲ್ಲಾಗಿ ಒಂದು ಐಲೈನರ್ ಹಾಕ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಡು ಇಷ್ಟೇ ಮಾಡೋದು ಮನೆ ಹತ್ರ ಇದ್ದಾಗ. ಆ್ಯಕ್ಚುಲಿ ಇದು ಮನೆ ಹತ್ರ ಇದ್ದಾಗೆಲ್ಲ ಕಾಜಲೇನು ಹಾಕ್ಕೊಳ್ಳಲ್ಲ ದಿನಾನು, ಬಟ್ ಇವತ್ತು ಯಾಕೋ ಹಾಕ್ಕೋಬೇಕು ಅನಿಸ್ತು. ಸೊ ಹಾಗಾಗಿ ಹಾಕೋತಾ ಇದ್ದೀನಿ. ಸೊ ಪೂಜೆ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಪೂಜೆ ಮಾಡಿರೋದು ಹೂವು ಎಲ್ಲ ಒಣಗೋಗಿತ್ತು. ಆ ಹೂವು ಎಲ್ಲ ತೆಗೆದು ನೋಡಿ, ಕುಂಕುಮ ಅರಿಶಿನ ಎಲ್ಲ ಏನು ಚೆಲ್ಲಿದೆಯಲ್ಲ, ಇದೆಲ್ಲದಕ್ಕೂ ಕಾರಣ ನಮ್ಮ ಧಾರ್ಮಿಕ ಅವರು. ಬೆಳಗ್ಗೆ ಎದ್ದು ನಾವು ದೇವ್ರಿಗೆ ಕೈ ಮುಗಿಯೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಬಾಗಿಲು ತೆಗೆದುಬಿಟ್ಟಿರ್ತೀವಲ್ಲ, ಆವಾಗ ಹೋಗ್ಬಿಟ್ಟು ಕುಂಕುಮ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಚೆಲ್ಬಿಟ್ಟಿರ್ತಾರೆ. ದಿನ ಇದೇ ಪ್ರಾಬ್ಲಮ್ ನಮ್ಮ ಮನೇಲಿ. ದೇವ್ರ ಮನೆ ಬಾಗಿಲು ತೆಗೆದ್ರೇ ಪ್ರಾಬ್ಲಮ್ ಇದು. ಫೈನಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ನಂಗೆ ಕ್ರಿಸ್ಟಲ್ಸ್ನೂ ಹಾಗೆ ಚಾರ್ಜ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನೀರಲ್ಲಿ ತೊಳೆದು ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮೂನ್ಲೈಟಲ್ಲೂ ಚಾರ್ಜ್ ಮಾಡ್ತಾರೆ, ಈ ಧಾರಾವಾಹಿಯಲ್ಲೂ ಚಾರ್ಜ್ ಮಾಡ್ತಾರೆ. ನಮ್ಮನೇಲಿ ಹೂವುಗಳು ತರಿಸಿ ಆಲೇ ಒಂದು ವಾರ ಆಗೋಗಿತ್ತು. ಸೊ ಹಾಗಾಗಿ ಹೂವು ಲೈಟಾಗಿ ಬಾಡೋಗಿದೆ. ಇರಲಿ, ಇವತ್ತು ಒಂದಿನಕ್ಕೆ ನಡೆಯುತ್ತೆ, ನೆಕ್ಸ್ಟ್ ಮತ್ತೆ ಹಿಂಗಿದ್ರು ತರಿಸ್ಬೇಕಲ್ವ ಅಂತ ಹೇಳಿ ಅದೇ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಕ್ರಿಸ್ಟಲ್ಸ್ ಬಗ್ಗೆ ಹೇಳೋದಾದರೆ ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಕ್ರಿಸ್ಟಲ್ಸ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಥವಾ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲನೂ ನನಗಾಗಿದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ತುಂಬ ನಂಬ್ತೀನಿ. ಲಾಸ್ಟ್ ಪೌರ್ಣಮಿಯಲ್ಲಿ ನಾನು ಮೂನ್ಲೈಟಲ್ಲಿಟ್ಟು ಚಾರ್ಜ್ ಮಾಡಿದ್ದೆ. ಬಟ್ ಇವತ್ತು ಮತ್ತೆ ಈ ಥರ ಊದುಗಡ್ಡಿ ಹೊಗೆಯಲ್ಲಿ ಚಾರ್ಜ್ ಮಾಡೋದು. ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡಿದ್ದಾದಮೇಲೆ ಅದೇ ಊದುಗಡ್ಡಿ ಹೊಗೆಯಲ್ಲಿ ಕ್ರಿಸ್ಟಲ್ಸ್ನ ಅಂದರೆ ಸ್ವಲ್ಪ ಒಂದು 30 to 40 ಸೆಕೆಂಡ್ಸ್ ಕ್ರಿಸ್ಟಲ್ಸ್ನ ಹಿಡಿದು ಚಾರ್ಜ್ ಮಾಡ್ಕೊಳ್ಳೋದು. ಅದನ್ನು ನಂಗೆ ಗೊತ್ತಿಲ್ಲ ನಿಮಗೆಲ್ಲ ಇದ್ರ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಂತ, ಬಟ್ ನಾನಂತೂ ನಂಬ್ತೀನಿ. ನನಗಿದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಂಬ್ತೀನಿ. ಫೈನಲಿ ಕ್ರಿಸ್ಟಲ್ಸ್ನು ಚಾರ್ಜ್ ಮಾಡಿದ್ದೆಲ್ಲ ಆಯಿತು. ಸೊ ಟೋಟಲ್ ನನ್ನ ಹತ್ರ 4 ಕ್ರಿಸ್ಟಲ್ಸ್ ಇದೆ ಆ್ಯಸ್ ಆಫ್ ನೌ. ನಾನು ಆ 4 ಕ್ರಿಸ್ಟಲ್ಸ್ನ ಎವ್ರಿಡೇ ಯೂಸ್ ಮಾಡ್ತೀನಿ. ಇದು ಬಂದು ರೋಸ್ ಕ್ವಾರ್ಟ್ಸ್. ಇದನ್ನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೇಕು, ಬಿಕಾಸ್ ಲೆಫ್ಟ್ ಹ್ಯಾಂಡಿಂದ ನರ ಬಂದು ಡೈರೆಕ್ಟಾಗಿ ಹಾರ್ಟ್ ಕನೆಕ್ಟ್ ಆಗಿರೋದ್ರಿಂದ ಇಟ್ ಎನ್ಹಾನ್ಸಸ್ ದ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಹುಡುಗಿ ಸಂಬಂಧ ಆಗಿರ್ಬೋದು ಅದೆಲ್ಲನೂ. ಸೊ ದ ಸೆಕೆಂಡ್ ಒನ್ ಇಸ್ ಮನಿ ಮ್ಯಾಗ್ನೆಟ್, ಥರ್ಡ್ ಒನ್ ಇಸ್ ಲಾವಾ ಕ್ರಿಸ್ಟಲ್ ಆ್ಯಂಡ್ ದ ಫೋರ್ತ್ ಒನ್ ಇಸ್ ಕ್ಲಿಯರ್ ಕ್ರಿಸ್ಟಲ್. ಫೈನಲಿ ನಾನು ಚಾರ್ಜ್ ಎಲ್ಲ ಮಾಡಿದ್ದು ಮುಗೀತು. ಕ್ರಿಸ್ಟಲ್ಸ್ ಎಲ್ಲ ಹಾಕ್ಕೊಂಡು ಲಲಿತ ಸಹಸ್ರನಾಮ ಓದೋಣ ಅಂತ ಹೇಳಿಬಿಟ್ಟು ಓದ್ತಾ ಇದ್ದೀನಿ. ಎವ್ರಿಡೇ ಓದೋಕ್ಕೆ ಟೈಮ್ ಇರಲ್ಲ, ಬಿಕಾಸ್ ಧಾರ್ಮಿಕನೂ ಇರ್ತಾಳೆ, ಮತ್ತು ಎವ್ರಿಡೇ ಓದೋಕ್ಕೆ ನಮಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಬಟ್ ಪೂಜೆ ಮಾಡೋ ದಿನ ಅಂದರೆ ವಾರದ ದಿನ ಫ್ರೈಡೇ ಸ್ಯಾಟರ್ಡೇಸ್ ಏನಿರುತ್ತೆ, ವಾರ ಮಾಡಿದ ದಿನ ಆದಷ್ಟು ಓದೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ದಿನ ಆಗಿರೋದೇ ಇಲ್ಲ, ಬಟ್ ಒಂದೊಂದು ದಿನ ನಾನು ಓದಿರ್ತೀನಿ. ಸೊ ಲಲಿತ ಸಹಸ್ರನಾಮ ಎಲ್ಲ ಓದಿ ಬುಕ್ನ ಎತ್ತಿಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಇದೊಂದು ಕ್ಯೂಟ್ ಪುಟಾಣಿ ಬುಕ್ ಇದೆ. ಇದು ನಮ್ಮಮ್ಮ ಕೊಟ್ಟಿದ್ದು ಬುಕ್. ಆ್ಯಕ್ಚುಲಿ ನನ್ನ ಹತ್ರ ಈ ಬುಕ್ಕು ಒಂದು 6 ಇಯರ್ಸಿಂದನೂ ಇದೆ. ನಾನು ಆವಾಗ ಎವ್ರಿಡೇ ಆಫೀಸ್ ಟ್ರಾವೆಲ್ ಮಾಡ್ತಾಯಿದ್ನಲ್ಲ, ಆವಾಗೂ ಕೂಡ ಈ ಬುಕ್ನ ನಾನು ಬ್ಯಾಗಲ್ಲೇ ಇಟ್ಕೊಂಡಿರ್ತಿದ್ದೆ. ಬಸ್ಸಲ್ಲೆಲ್ಲಾದರೂ ಸೀಟ್ ಸಿಕ್ಕಿದ್ರೆ ಕೂತ್ಕೊಂಡು ಓದೋದು ಅನ್ನೋ ಥರ ನನ್ನ ಥೆರಪಿ ಇತ್ತು ತಲೆಯಲ್ಲಿ. ಬಟ್ ಸಮ್ಟೈಮ್ಸ್ ಹಂಗೆ ಮಾಡ್ತಿದ್ದೆ, ಸಮ್ಟೈಮ್ಸ್ ಮಾಡ್ತಿರಲಿಲ್ಲ. ಅದೇ ಪೂಜೆ ಎಲ್ಲ ಆದಮೇಲೆ ವಿನೋದ್ ವಾಟರ್ ಮೆಲನ್ ಕಟ್ ಮಾಡಿಕೊಟ್ರು. ವಾಟರ್ ಮೆಲನ್ ತಿಂದ್ಕೊಂಡು ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದೆ. ಹಾಗೆ ನನ್ನ ದಿನ ಏನಾಯಿತು,
ಏನು ಏನು ಎತ್ತ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಫೈನಲಿ ನೋಡಿದ್ರೆ ಊಟದ ಟೈಮ್ ಆಗೇ ಹೋಯ್ತು. ಇವತ್ತು ನಾನು ಸಿಂಪಲಾಗಿ ರಸಮ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. 2 ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ, 1 ಟೊಮ್ಯಾಟೊ, 2 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಒಂದು ಹೆಬ್ಬೆಟ್ಟಷ್ಟು ದಪ್ಪ ನಿಂಬೆಹಣ್ಣು, ನಿಂಬೆಹಣ್ಣಲ್ಲ, ಏನದು, ಹುಣಸೆಹಣ್ಣು. ಇದನ್ನೆಲ್ಲ ಹಾಕಿ ಒಂದು 75% ಅಂದರೆ ತರಿಯಾಗಿ ಅಂದರೆ ಒಂದು 75% ಆಗುವಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಅನ್ನನೂ ಆಗಿದೆ. ಸೊ ರಸಮ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ, ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದ ತಕ್ಷಣ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಈ ಒಗ್ಗರಣೆ ಒಳಗಡೆ ಹಾಕ್ಬಿಟ್ಟು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಏನು ಸಕ್ಕತ್ತಾಗಿತ್ತು ರಸಮ್ ಟೇಸ್ಟ್ ಅಂದರೆ. ತುಂಬ ಸಿಂಪಲ್ಲಾಗಿದೆ. ನೀವೊಂದು ಸಲ ಟ್ರೈ ಮಾಡಿ. ನೀವೇ ಪದೇ ಪದೇ ಮಾಡೋ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಕಂಫರ್ಟ್ ಫುಡ್ ಅಂತಾರಲ್ಲ ಆ ಥರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರಸಮ್ಮು. ಯೂಶ್ವಲಿ ನಮ್ಮ ಮನೇಲಿ ರಸಮ್ ಮಾಡೋದೇ ಇಲ್ಲ. ಬಿಕಾಸ್ ಆ ಥರ ಅಂದರೆ ರಸಮ್ಮು, ಬಸ್ಸಾರು ಇದು ವಿನೋದ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಮ್ಮ ಮನೇಲಿ. ಹೋಗು ನೀರು ಥರ ಸಾಂಬಾರೆಲ್ಲ ಮಾಡಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಸಮ್ ಮಾಡೋದೇ ಇಲ್ಲ ನಾನು. ಬಟ್ ಇವತ್ತು ತುಂಬ ತಿನ್ನಬೇಕು ಅನಿಸ್ತು, ಹಾಗಾಗಿ ರಸಮ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ನೀರು ಬಿಟ್ಟಿದ್ದಾದಮೇಲೆ ನಮ್ಗೆ ಎಷ್ಟು ಬೇಕು ಎಣ್ಣೆ ಬಿಟ್ಟಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರಸಮ್ ರೆಡಿ ಆಗೋಯಿತು. ಸೊ ಅನ್ನ ಮತ್ತು ರಸಮ್ ಎರಡೂ ರೆಡಿಯಾಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಿಂಕ್ನ. ಆ ಕ್ಲೀನ್ ಸಿಂಕ್ ನೋಡೋ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಥರ ಇರುತ್ತೆ. ಬಟ್ ಏನು ಮಾಡೋದು, ಯಾವಾಗೂ ನಾವೇ ತೊಳಿಬೇಕು ಪಾತ್ರೆನ. ಸೊ ಅನ್ನ ರಸಮ್ಗೆ ಹಪ್ಳ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾರೆ. ಸೊ ಹಾಗಾಗಿ ಹಪ್ಳದ ಪ್ಯಾಕೆಟ್ಸ್ ಇತ್ತು ಮನೇಲಿ, ಹಪ್ಳ ಕರ್ಕೊಳ್ಳೋಣ ಅಂತ ಹೇಳಿ ಹಪ್ಳ ಎಲ್ಲ ಎಣ್ಣೆಗೆ ಹಾಕೋತಾ ಇದ್ದೀನಿ. ಅಷ್ಟರಲ್ಲಿ ಅಮೃತ ಊರಿಗೆ ಹೋಗಿದ್ಲು. ಅಮೃತನೂ ಊರಿಂದ ಬಂದಳು. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಅವಳು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂಥರ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಇವತ್ತಿನ ಊಟ, ಅನ್ನ, ರಸಮ್, ಹಪ್ಳ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.